ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಸ್ ಗೈಸ್, ನಾವು ಇವಾಗ ರೆಡಿಯಾಗಿ ಒಂದಷ್ಟು ಪ್ಯಾಕಿಂಗ್ ಮಾಡಿ ಒಂದಷ್ಟು ವಿಡಿಯೋ ಹಾಕಿ ಏನದು ಹಾಂ 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 ಈ ಈ ಈ ಹೂ ಏನವ. ಸೊ ನಾವಿವಾಗ ಡಿ ಮಾರ್ಟ್ ಶಾಪಿಂಗ್ ಹೋಗ್ತಾ ಇದ್ದೀವಿ ಗೈಸ್. ಸೊ ಇಷ್ಟ ಆದರೆ ತೊಗೊಳ್ತೀವಿ, ಇಲ್ಲಾಂದ್ರಿಲ್ಲ. ಆ್ಯಂಡ್ ಶಾಂಪು ಬೇಕು, ಸೋಪು ಬೇಕು, ನೋಡೋಣ. ಒಂದಷ್ಟು ಇವಾಗ ಸಮ್ಮರ್ ಆಗಿರೋದ್ರಿಂದ ಒಂದಷ್ಟು ಕೂಲ್ ಡ್ರಿಂಕ್ಸ್ಗಳೆಲ್ಲ ಬೇಕು. ಅದಕ್ಕೆ ನಾನು ಗೊಂಬೆ ಅಪ್ಪು ಎಲ್ಲ ಹೋಗ್ತಾ ಇದ್ವಿ. ಗೋ. ಅಪ್ಪು ಅಲ್ಲಿದ್ದಾನೆ, ಆಂಟಿ ಮನೆ, ಕರ್ಕೊಂಡು ಹೋಗೋಣ ಬನ್ನಿ. ಹೊಡಿತೀನಿ ಗೊಂಬೆ, ಆರ್ಡ್ರ್ ತೊಗೋಬೇಕು ಕೊಡು ಫೋನ್. ಅಲ್ಲಿ ಕೊಳೆ ಆಗುತ್ತೆ ಸಾಮಾನು. ಚಿಚ್ಚೆ ಮಾಡ್ತಾ ಅಮ್ಮ. ಇಲ್ಲಿ ನೋಡು ವಿಡಿಯೋ ನೋಡು. ಏನೋ ಏನೇ ಏನೇ ಏನೋ ಪಪ್ಪಿ ತೋಡ ಅಮ್ಮದ, ಒಂದು ಪಪ್ಪಿ ತೋಡ ಅಮ್ಮ. ಬಾ ಅಮ್ಮ, ಬಾ ಬಾ. ಸೀಮದಲ್ಲ ಬಾ, ಏನೇ ಹೋಗು ಅಂತ ಏನು ಕಿಚ್ಚಾಡ್ತಾಳೆ ಅವ್ರ ಅಣ್ಣನ ಜೊತೆ. ಅಂತೂ ಫೈಟಿಂಗು. ನನಗಂದು ಮುಂದಲ್ಲಿ ಇಟ್ಕೊಂಡು ಹಾಕ್ತಾಳೆ. ಅಪ್ಪು ಏನು ಬೇಕಾದ್ರೂ ಕೊಡಿಸ್ತೀರಾ? ಏನು ಬೇಕಾದ್ರೂ ಕೊಡಿಸ್ತೀರಾ? ಬಜೆಟ್ ಮೀರಿದ್ರು ಓಕೆನಾ? ಬಜೆಟ್ ಗೈಸ್, ದುಡ್ಡು ಹಾಫ್ಟ್ ಇಯರ್ ಕಟ್ಟಬೇಕಲ್ಲ, ಅದಕ್ಕೆ. ಏನ್ರಿ ಹಾಫ್ಟ್ ಇಯರ್ ಕಟ್ಬೇಕೇನ್ರಿ? ಹಾಫ್ಟ್ ಇಯರ್ ಏನೇ ಏನು ಏನು ಹುಷಾರ್ ಬಾಪು. ಎಸ್ ಗೈಸ್, ನಾನು ನನ್ನ ತಂಗಿ ಪಾಪ ಬರ್ಡೇಗೆ ಹೋಗಿದ್ದೆ. ಸೊ ಅದರದ್ದು ಕ್ಲಿಪ್ಪಿಂಗ್ ನಾನು ಹಾಕೇ ಇರಲಿಲ್ಲ. ಸೊ ಈ ವ್ಲಾಗಲ್ಲಿ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಸೊ ನಾನು ಏನು ಅಂದ್ಕೊಂಡೆ ಅಂದರೆ, ಇವರೇ ಥೀಮ್ ಮಾಡಿಸಿದ್ದಾರೆ ಒಲೆಯಲ್ಲಿ ಅಡುಗೆ ಮಾಡಿಸೋದು ಅಂತ. ನಾನು ಆ ಥಿಂಕಿಂಗಲ್ಲಿದ್ದೀನಿ. ಸೊ ಆಮೇಲೆ ಹೇಳಿದ್ರು, ಇದೆಲ್ಲ ಗ್ಯಾಸ್ ಪ್ರಭಾವ, ಗ್ಯಾಸ್ ಇಲ್ವಲ್ಲ, ಅದಕ್ಕೆ ಒಲೆಯಲ್ಲಿ ಮಾಡಿದ್ದಾರೆ ಅಂದ್ಬಿಟ್ಟು. ಅರ್ಧ ಒಲೆಯಲ್ಲಿ ಮಾಡಿಸಿದ್ದಾರೆ ಅಡುಗೆನ, ಅರ್ಧ ಗ್ಯಾಸಲ್ಲಿ ಮಾಡಿಸಿದ್ರು. ಆ್ಯಂಡ್ ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು. ನಾನು ಪ್ರಮೋದವ್ರಿಗೆ ವಿಡಿಯೋ ಮಾಡ್ಕೊಂಡು ಬನ್ನಿ, ಚೆನ್ನಾಗಿರುತ್ತೆ ಅನ್ನೋದು. ಒಲೆಯಲ್ಲಿ ಮಾಡಿದ್ರೆ ಏನೋ ಒಂಥರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಊಟ ತಿನ್ನಬೇಕು ಅನಿಸುತ್ತೆ. ನಾನು ಹೋಟೆಲ್ಗೆ ಒಲೆಯಲ್ಲಿ ಎಲ್ಲಿ ಮಾಡ್ತಾರೆ ಅಂದ್ಬಿಟ್ಟು ಹುಡಿಕೊಂಡು ಹೋಗ್ತೀನಿ. ಆ್ಯಂಡ್ ಈ ಪಾಪದನ್ನೇ ಬರ್ಡೇ ಇದು ರಕ್ಷು ಮಗಳು ಇವಳು. ಆ್ಯಂಡ್ ಇವಳಿಗೂ ಅವಳಿಗೂ, ನನ್ನ ಮಗಳಿಗೂ ಇವಳಿಗೂ ಆಲ್ಮೋಸ್ಟ್ ಒಂದು 20 days ಡಿಫ್ರೆನ್ಸ್ ಇದೆ. ಬಟ್ ಗೊಂಬೆ ಅಂತೂ ಹೆವಿ ಹೈಟ್ ಇದ್ದಾಳೆ ಗೈಸ್, ನಮ್ಮ ಥರ. ನಾನು ಹೇಳ್ತಾ ಇದ್ದೆ, ಇವಳು ಕುಳ್ಳಿ ಇದ್ದಾಳೆ, ಗೊಂಬೆ ತುಂಬ ಹೈಟ್ ಇದ್ದಾಳೆ ಅಂದ್ಬಿಟ್ಟು. ಗೊಂಬೆನೆಲ್ಲರೂ ಅಂದ್ಕೊಂಡ್ಬಿಡ್ತಾರೆ 2 ವರ್ಷನೋ 1.5 ವರ್ಷನೋ ಮಗು ಇರ್ಬೋದೇನೋ ಅಂದ್ಬಿಟ್ಟು. ಆವಾಗ ಹೇಳಿದೆ ಇವಳಿಗಿಂತ ಚಿಕ್ಕವಳು ಇವಳು ಅಂತ. ನನಗೇನೆ ಶಾಕ್ ಆಗ್ತಿತ್ತು ಅವಳನ್ನ ನೋಡಿದ್ರೆ, ಎಷ್ಟೊಂದು ಹೈಟ್ ಇದ್ದಾಳಲ್ಲ ಗೊಂಬೆ ಅಂದ್ಬಿಟ್ಟು. ಮೇ ಬಿ ಅದಕ್ಕೆ ಅನಿಸುತ್ತೆ ಅವಳು 11 ತಿಂಗಳಿಗೆಲ್ಲ ನಡೆದಿದ್ದು. ಆ್ಯಂಡ್ ಮಾತಾಡ್ತಾಳೆ, ಸಿಕ್ಕಾಪಟ್ಟೆ ಮಾತಾಡೋದೆಲ್ಲ ಕಲ್ತಿದ್ದಾಳೆ. ಆ್ಯಂಡ್ ಅವಳ ಹೆಸರು ಬಂದು ಸಿಯಾರಾ ಅಂತ, ಡಿಫ್ರೆಂಟಾಗಿರಬೇಕು ಅಂದ್ಬಿಟ್ಟು ಆ ನೇಮ್ನ ಇಟ್ಟಿದ್ದಾಳೆ. ಊಟ ಎಲ್ಲ ಸೂಪರಾಗಿತ್ತು, ಟೇಸ್ಟ್ ಎಲ್ಲ ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ಇವತ್ತೇನೆ ನಮ್ಮ ಸಬ್ಸ್ಕ್ರೈಬರ್ ಅವ್ರದ್ದು ಮದುವೆಗೆ ಹೋಗಿದ್ನಲ್ಲ ನಾನು ಬರ್ಡೇ ಹಿಂದಿನ ದಿನ. ಸೊ ಅವ್ರದ್ದು ಕರ್ನಾರ ಇತ್ತು. ಬಟ್ ಇವತ್ತಿನ ದಿನವೇ ಆಗಿರೋದ್ರಿಂದ ನಾನು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಸೊ ಹೋಗೋಕ್ಕಾಗಲಿಲ್ಲ. ಇವಳು ರಕ್ಷು ಫ್ರೆಂಡು, ಆ್ಯಂಡ್ ಅವಳು ಗಿಫ್ಟ್ ಕೊಟ್ಟಿರಲಿಲ್ಲ ಅಂದ್ಬಿಟ್ಟು ಗೊಂಬೆಗೆ ಗಿಫ್ಟನ್ನ ತಂದಿದ್ಲು. ಅಪ್ಪು ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾನೆ. ಅಪ್ಪು ಏನಾರು ಗಿಫ್ಟ್ ಬಂದು ನನಗೆ ರಕ್ಷು ಹೇಳಿದ್ಲು ಕಳ್ಳುತ್ತೆ. ಕೊಡಿಲಿ ಪಪ್ಪು ಕೊಡು, ಕೊಡಿಲಿ ಅಪ್ಪು. ಹ್ಯಾಂಡ್ ಬ್ರೇಕ್ ಐತಿ.
ಸೊ ಕ್ಯೂಟ್. ವಾವ್ ಕೊಂಬು ಇದು ಚಿಕ್ಕದಾಗ್ಬಿಟ್ಟಿದ್ಯಾ ಅನ್ಸುತ್ತೆ. ಆಗತ್ತೆ, ಈಗ ಹಾಕ್ಬೋದು. ಚೆನ್ನಾಗಿದೆ ಅಲ್ಲ? ಸಗದಾಗಿದೆ. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಬಾಯ್ ಬಾಯ್. ಗೊಂಬೆ ಡ್ರೆಸ್ ನೋಡ್ಬಿಟ್ಟು ತಿರ್ಕತ್ತಾಳೆ ಅವಾಗಲೇ. ಹಾಕಲ್ಲ, ಸುಂದರ ಆಯಿತು. ಇವು ಹಾಕ್ಬಿಟ್ರೆ ಈಗ ಹಾಕ್ಬಿಟ್ರೆ ಕ್ಯೂಟ್ ಆಗಿದೆ, ಚೆನ್ನಾಗಿದೆ. ಅವರು ಗೈಸ್ ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಮೈಸೂರಿಗೆ. ಟೈಮ್ ಆಲ್ರೆಡಿ 3 ಗಂಟೆ ಗೈಸ್. ಇವಾಗ ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡ್ತಾರಲ್ಲ ನಮ್ಮ ಸಬ್ಸ್ಕ್ರೈಬರ್ ಕನ್ನರಿಗೆ. ಪಾಪ ಅವ್ರು ಮೆಸೇಜ್ ಮಾಡಿ ಹೇಳಿದ್ರು. ನಾನು ಹೇಳಿಲ್ಲ ಅವ್ರಿಗೆ ನನ್ನ ತಂಗಿ ಪಾಪ ಬರ್ಡೇ ಇದೆ ಅಂತ. ಈಗ ಕರೆದಾಗ ರೀಸನ್ಸ್ಗಳು ಹೇಳ್ಬಾರ್ದು. ನಾವು ಹೋಗ್ತೀವೋ ಬಿಡ್ತೀವೋ ಸೆಕೆಂಡ್ರಿ ಅಲ್ವ ರೀ, ಬರ್ತೀವಿ ಅನ್ಬೇಕು, ಅವಾಗ ಅವ್ರು ಖುಷಿ ಆಗುತ್ತೆ. ಸೊ ನಾನು ಮೆಸೇಜ್ ಮಾಡಿಬಿಟ್ಟು ಹೇಳ್ತೀನಿ ನನ್ನ ತಂಗಿ ಪಾಪು ಬರ್ಡೇ ಇತ್ತು, ಸೊ ಅದಕ್ಕೆ ಬರೋಕ್ಕಾಗಲಿಲ್ಲ ಅಂತ. ಮತ್ತು ಒಮ್ಮೆನೂ ಮಲ್ಗೋಗ್ಬಿಟ್ಟಿದ್ದೇನೆ, ನಾನು ಟಯರ್ಡು, ಮೇಕಪ್ ಆಲ್ರೆಡಿ ಹೊಟ್ಟೋಗಿದೆ. ಹೀಗೆ ಹೋದರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಅವ್ರಿಗೆ ಮೆಸೇಜ್ ಮಾಡಿ ಹೇಳೋಣ, ಹಂಗೆ ಮದುವೆಗೆ ಹೋಗಿದ್ವಿ ಅಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಮನೆ ಕಡೆ ಹೋಗ್ತಾ ಇದ್ದೀವಿ. ನಾವು ರೆಸಾರ್ಟಲ್ಲಿ ಸಿಕ್ಕಾಬಿಟ್ಟು ಆಟ ಆಡ್ಬಿಟ್ವಲ್ಲ ಗೈಸ್, ಅದು ಟಯರ್ಡು. ಈ ಮತ್ತೆ ನಮ್ಗೆ ನಾಳೆ ಸಿಕ್ಕಾಬಿಟ್ಟೋ ಕೆಲಸ ಇದೆ, ಅದು ಬೇರೆ ಮುಗಿಸ್ಬೇಕು. ಅದಕ್ಕೋಸ್ಕರ ಮನೆಗೆ ಹೋಗ್ತಾ ಇದ್ವಿ. ಅವ್ರು ವೀಡಿಯೋ ನೋಡಿರ್ತಾರೆ, ಗೊತ್ತಾಗುತ್ತೆ. ನಾನೇನು ಫುಲ್ ಹೇಳೋಕ್ಕಾಗಲ್ಲ ಅಲ್ಲ ರೀ. ಸೊ ಎಸ್ ನಾವು ಡಿಮಾರ್ಟ್ಗೆ ಬಂದ್ವಿ. ಇದು ಕಂಟಿನ್ಯೂಷನ್ ವ್ಲಾಗ್, ಅದು ಮುಗೀತು ಅವತ್ತಿಂದು, ಅದನ್ನು ಆ್ಯಡ್ ಮಾಡಾಯಿತು. ಆ್ಯಂಡ್ ಡಿಮಾರ್ಟ್ ಹೊಸ್ದಾಗಿ ಓಪನ್ ಆಗಿದ್ದು ನೆನ್ನೆ, ನಾವು ಇವತ್ತೇ ಹೋದ್ವಿ. ಸೊ ನಾನು, ಪಕ್ಕದ ಮನೆ ಅಂಕಲ್ಲು, ಆಂಟಿ, ಅವ್ರ ಮಗ ಆ್ಯಂಡ್ ನನ್ನ ಫ್ಯಾಮಿಲಿ ಎಲ್ಲರೂ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಹೋಗಿದ್ವಿ. ಆ್ಯಂಡ್ ಸಿಗಾಬೇಡ ರಶ್ ಇತ್ತು ಗೈಸ್. ರಶ್ ಇದ್ರೂ ಹೆಂಗೋ ನಾವು ಶಾಪಿಂಗ್ನ ಮಾಡ್ಕೊಂಡು ಬಂದ್ವಿ. ಮೇನ್ಲಿ ನಮಗೆ ಬೇಕಾಗಿದ್ದಿದೆ ಶಾಂಪು. ಸೊ ಸದ್ಯ ಅದು ಸಿಕ್ತಲ್ಲ ಅಂತ ಒಂದು ಖುಷಿ ಆಯಿತು. ಸೊ ಅವಳು ಡ್ಯಾನಿ ಜೊತೆ ಆರಾಮಾಗೆ ಇದ್ರಲ್ಲಿ ಕೂತ್ಕೊಂಡು ಬರ್ತಾ ಇದ್ದಾಳೆ. ಆ್ಯಂಡ್ ಅಪ್ಪು ಅದನ್ನು ತೊಗೋತೀನಿ, ಇದನ್ನು ತೊಗೋತೀನಿ, ಇದು ನೋಡಿ ಅದು ನೋಡಿ ಅನ್ಕೊಂಡು ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ದ. ಕೆಳಗಡೆ ಲೈಟ್ ಬರುತ್ತೆ ಆನ್ ಮಾಡಿದ್ರೆ. ಈ ಗೊಂಬು ಅವ್ರ ಬಾಸ್ಕೆಟ್ ಹಾಕ್ತಾವಳೆ ರೀ. ಎಸ್ ಗೈಸ್, ನಾವು ಇವಾಗ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬಜೆಟ್ ಮೀರ್ತಾರೀ, ಮೀರಿಲ್ವಾ? 2000 ಅನ್ಕೊಂಬಂದಿದ್ದೆ, 3500 700 3800 2000 ಅನ್ಕೊ ಬಂದಿದೆ ಗೈಸ್. 2000 ಅನ್ಕೊ ಬಂದಿದ್ರಂತೆ, 3800 ಸಮಥಿಂಗ್ ಆಗೋಯ್ತು ಬಿಲ್ಲು. ಸೊ ಎಲ್ಲ ಬೇಕಾಗಿದ್ದೇನೆ. ಆ್ಯಂಡ್ ಶಾಂಪುಗೆಲ್ಲ ಮತ್ತೆ ಹೋಗೋಕ್ಕಾಗಲ್ಲ, ಸಿಕ್ಕಾಬಟ್ಟೆ ರಶ್ ಇದೆ. ಆ್ಯಂಡ್ ನೆನ್ನೆ ಓಪನ್ ಆಗಿರೋದಲ್ವ, ಅದು ಹೆವಿ ರಶ್ ಇದೆ. ಅದಕ್ಕೆ ಇನ್ನೊಂದು ತಿಂಗಳು ಈ ಕಡೆ ತಿರುಗೇ ನೋಡೋದು ಬೇಡ ಅಂದ್ಬಿಟ್ಟು 2 ಬಾಟ್ಲು ಶಾಂಪು ತೊಗೊಂಡ್ಬಿಟ್ವಿ. ಆ್ಯಂಡ್ ತುಂಬ ರೀಸನಬಲ್ ಪ್ರೈಸಿಗೆ ಸಿಕ್ತು ನನಗೆ. ನಾನು ಅದನ್ನು 490ಗೆ ತೊಗೊಂಡಿರೋದು ನೆನಪಿದೆ. ಬಟ್ ಇವಾಗ ನಮಗೆ 430 ರುಪೀಸ್ಗೆ ಸಿಕ್ತು. ಅದಕ್ಕೆ 2 ಬಾಟಲ್ ಎತ್ಕೊಂಡು ಸೊ ಹೋಗ್ತಾ ಇದ್ದೀವಿ ಗೈಸ್. ಇದು ನನ್ನ ಫೇವ್ರೇಟ್ ಸ್ಪಾಟ್ ಆಗಿಬಿಡುತ್ತೆ ಅಂದಮೇಲೆ ಅಲ್ವ ರೀ. ಇವಾಗ ಅದು ಸಿಗ್ನಲ್ಲು ನಮ್ಮ ಗೊಂಬೆ ನೋಡಿ. ಹೋಯ್ ಬಡಿ ನೀನು ಅಲ್ಲಿ ತೋರಿಸು. ಮನೆಗೆ ಹೋಗಿ ಏನೆಲ್ಲ ತೊಗೊಂಡ್ರಿ ಅಂತ ತೋರಿಸ್ತೀನಿ ಗೈಸ್. ಸೊ ಎಸ್ ಗೈಸ್, ಮನೆಗೆ ಬಂದು ಆಲ್ರೆಡಿ ಚಿಕನ್ ಗ್ರೇವಿ ಮಾಡಿ, ಸೊ ಮೊಟ್ಟೆ ಗ್ರೇವಿ ಮಾಡಿ, ಊಟಕ್ಕೆ ರೆಡಿ ಮಾಡಿ ಇವಾಗ ವೀಡಿಯೋನ ಮಾಡ್ತಿದ್ದೀನಿ. ಇವಳು 1 ಮೊಟ್ಟೆ ತಿಂದಳು ನೋಡಿ, 1 ಮೊಟ್ಟೆ. ಇನ್ನೂ ಸಹಿತ ತಿನ್ಕೊಬಿಡು, ಇಷ್ಟು ಐತಿ. ಇದು ಹಂಗೆ ಕೈಗೆ ಇಟ್ಕೊಂಡು ಬಂದಿದ್ವಿ. ಚಾಕ್ಲೇಟ್ ಆಲ್ರೆಡಿ ಬಿಚ್ಚಿ ತಿಂದಿದ್ದೀವಿ. ಆ್ಯಂಡ್ ಇದು ಏನಕ್ಕೆ ತಗೊಂಡಿದ್ದೀವಿ, ಕೆಳಗಡೆ ಕುತ್ಕೋಬೇಕಾರೆ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ದೇವ್ರ ಮನೇಲೂ ಹಾಕೋಬೋದು. ಹೌದು, 2 ಮ್ಯಾಚ್ ತೊಗೊಂಡಿದ್ದಾರೆ. ಸೊ ಇನ್ನೊಂದು 2 ತಗೊಂಡು ಹೋಗಿದ್ದೀವಿ. ನೆಕ್ಸ್ಟ್ ಟೈಮ್ ಹೋಗ್ತೇವಲ್ಲ. ಏನು ಬೇಕಾ? ಆ್ಯಂಡ್ ಫ್ರೆಂಚ್ ಫ್ರೈಸ್,
ಚೆನ್ನಾಗಿದೆ, ಟ್ರೈ ಮಾಡಿ ಅಂತ. ಆ್ಯಂಡ್ ಫೇರ್ ಆ್ಯಂಡ್ ಲವ್ಲಿ ಇತ್ತು, ಆದರೂ ತಂದಿದ್ದೀನಿ. ಸೊ ಇದೊಂದು ಕೇಕ್ ತೊಗೊಂಡೆ. ಆ್ಯಂಡ್ ನಮ್ಮನೇಲಿ ಎಷ್ಟು ಕರ್ಚೀಫ್ ತಂದು ಸಾಕಾಗಲ್ಲ, ಅದಕ್ಕೆ ಇದೊಂದು ಕರ್ಚೀಫ್, ಕಪ್ಪಗೆ ಒಂದು ಬಾಟಲ್. ಯಾರು ಬಂದ್ರಲ್ವಾ? ಆ್ಯಂಡ್ ಪ್ರಮೋದ್ ಅವ್ರಿಗೆ ಇದೊಂದು ಕೋಮ್ ಚೆನ್ನಾಗಿದೆ ತೊಗೊಳ್ಳಿ ಅಂದೆ, ಸೊ ತೊಗೊಂಡ್ರು. ನಾನು ಎಲ್ಲೋದ್ರೂ ಈ ಕ್ಲಿಪ್ನ ಬಿಡೋಲ್ಲ, ಕ್ಲಿಪ್ ತಂದೇ ತರ್ತೀನಿ. ಸೊ ನಮ್ಮನೆ ವಾಚ್ ಆ್ಯಂಡ್ಗೆಲ್ಲಿ ನಾನು ಡೈಲಿ ಹುಡುಕ್ತೀನಿ, ಎಷ್ಟಂದ್ರೂ ನನಗೆ ಅದೇನು ಕೈಗೆ ಸಿಗಲ್ಲ. ಕಡಿಮೆ ಇತ್ತು ಇದು ಪ್ರೈಸು, 55 ಅಷ್ಟೇ. ಇದೊಂದು ತೊಗೊಂಡ್ಬಂದೆ. ಇದೇನು ನಾನು ಜಾಸ್ತಿ ಖೀರ್ ಮಾಡ್ತಿರ್ತೀನಿ ಶಾವಿಗೆದು, ಅದಕ್ಕೆ ಹಾಕು ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ದಾರೆ. ಟ್ರೈ ಮಾಡೋಣ. ಹೊಡ್ತೀನಿ. ಬಿಸ್ಕೆಟ್ ಇದೊಂದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಜ್ಯೂಸ್ ಕುಡಿಲಿಕ್ಕೆ ಅಂದ್ಬಿಟ್ಟು ಇದೊಂದು ತೊಗೊಂಡು ಬಂದೆ. 79 rupees. ಅದು ಅವಳ ಕೈಲಿ ಕೊಡ್ಬೇಡಮ್ಮ, ಗ್ಲಾಸ್ದು ಎತ್ಕೋತಾಳು ನೋಡು. ಬೇಕು ಅಂದ್ಬಿಟ್ಟು ತೊಗೊಂಡೆ. ನಮ್ಮ ಮನೇಲಿ ವೈಟ್ ಒಂದು ನೋಡಿ ನೋಡಿ ಸಾಕಾಗ್ಬಿಡೆ. ಅದು ಒಂದೇನೋ ಅಂತಾರಲ್ಲ, ಸ್ಪೇರ್ ಇದ್ದಂಗೆ ಇಟ್ಕೊಂಡೇ ಇರಬೇಕು. ಪ್ರಮೋದ್ ಅವ್ರು ಖಾಲಿ ಆಗಿತ್ತು, ನನಗೆ ಗೊತ್ತಾಯ್ತು ಅದು. ಸೊ ಅದಕ್ಕೆ ನಾವು ತೊಗೊಂಡ್ರು. ಆ್ಯಂಡ್ ಟ್ರೆಸ್ಮಿ 2 ಬಾಟಲ್. ಆ್ಯಂಡ್ ತುಪ್ಪ ಫಿಲ್ ಮಾಡಬೇಕು. ನಾನು ಇದೇ ಪೌಡರ್ ಯೂಸ್ ಮಾಡೋದು, ಖಾಲಿ ಆಗಿತ್ತು ಅದಕ್ಕೆ ಒಂದು ತೊಗೊಂಡು. ಇದು ಅಪ್ಪು ಹಾಕ್ಕೊಂಡಿದ್ದಾನೆ. ಕಿಂಡ್ರ್ ಜಾಯ್ ಎತ್ಕೊಂಡು ನೋಡ್ಬಿಟ್ಟವಳೆ, ಬಾಯ್ ಮಾಡ್ಕೊಬಿಡ್ತಾನೆ ಕಡೆ ಅವನು. ಅಪ್ಪು ಒಂದು ಕಿಂಡ್ರ್ ಜಾಯ್ ಎಷ್ಟಿಗೆ ಶಾಪಿಂಗ್, ಎಷ್ಟಿಗೆ ಬಿಲ್ಲಿಂಗ್ ರೀ? 3848 ಪ್ರಿಂಟರ್ ಮೇಲೆ ಇದೆ, ಅಲ್ಲೇ ನೋಡು, ಪ್ರಿಂಟರ್ ಮೇಲೆ ಬಿಲ್. ಏನೇ ಬೇಕು ನಿಂಗೆ? ಕಿಂಡರ್ ಜಾಯ್ ಅಣ್ಣಂದು ಇಡು, ಅಲ್ಲಿ ಶಾಂಪು ನಮ್ದು ಇಡ, ಎಲ್ಲ ಎತ್ಕೊಂಡು ಹೋಗ್ತಾವಳ ಅಜ್ಜಿ. ಇಲ್ಲ 3800 ಅಲ್ಲ, ಮತ್ತೆ 3489. ಎಷ್ಟು ನಾನು ಪೇ ಮಾಡಲಿಲ್ಲ, ಅವಳು ಪೇ ಮಾಡಿಸ್ತಾ. ಏನಂತ ಅವ್ರಿಗೆ ಗೊತ್ತಾ ಟ್ವಿಸ್ಟು? ಅಲ್ಲಿ ಹೋಗ್ಬಿಟ್ಟು ವೈಫೈ ಆನ್ ಮಾಡಿ, ಎಲ್ಲ ಆಗಿದೆ. ಫಸ್ಟ್ ಎಲ್ಲ ಕನೆಕ್ಟ್ ಮಾಡಿಕೊಂಡು ಸ್ಕ್ಯಾನ್ಗೆ ರೆಡಿ ಮಾಡ್ಕೋಬೇಕಲ್ವಾ. ನನ್ನಲ್ಲಿ ವೈಫೈ ಇಲ್ಲ, ನೆಟ್ವರ್ಕ್ ಆಗ್ತಿಲ್ಲ, ಸ್ಲೋ ನೆಟ್ವರ್ಕು. ನನ್ನಲ್ಲಿ ಹೆಂಗೆ ಫಾಸ್ಟ್ ಆಗ್ಬಿಡ್ತು ಗುರು? ನಂದು ಸ್ಲೋ ಇತ್ತು. ಇವಾಗ ನಾನು ಅಲ್ಲಿ ಚಿಕನ್ ಹತ್ರ ಮಾಡಿದ್ನಲ್ಲ, ಅವಾಗ ಸರಿ ಹೋಯ್ತು. ನೀನು ವೈಫೈ ಆನ್ ಮಾಡು ಅಂತ ಅವ್ರೆ ಅವಾಗ ಹಾಟ್ಸ್ಪಾಟ್ನ. ನೀನು ಮಾಡೋ ಗಂಟಲ್ಲಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ, ಅದಕ್ಕೆ ನಾನೇ ಪೇ ಮಾಡ್ಬಿಟ್ಟು ಬಂದೆ. ಹೋಯ್ತು ಒಂದು 3500. ಇಷ್ಟಕ್ಕೆ 3500 ಕೊಟ್ಬಿಟ್ಟು ಬಂದವಳು ಆರಾಮಾಗಿ. ಇಲ್ಲಿ ಏನೂ ಇಲ್ಲ, ಅದೇ 2 ಶ್ಯಾಂಪೂಗೇನೆ ನಮ್ಗೆ 1000 ಆಗೋಯ್ತಲ್ಲ ಅಲ್ಲೇ. ಹೌದು. ಇದು ಲಿಕ್ವಿಡು ಫ್ಯಾಬು, ಇದೊಂದು 400 200 ಅನಿಸುತ್ತೆ. 200 ಅದು 2 ಲೀಟರ್ಸು. ಚೆನ್ನಾಗಿ ಕಳೆ ಹೋಗುತ್ತೆ ಅದು ಯೂಸ್ ಮಾಡಿ. ಫ್ರೀ ಪ್ರಮೋಷನ್ ಇದನ್ನು ಮಾಡಿಸಿದ್ರು ಆಂಟಿ ಅಂಕಲ್. ಸೊ ಇವತ್ತಿನ ವೀಡಿಯೋ ಇದಾಗಿತ್ತು. ಚಿಕನ್ ಗ್ರೇವಿ ತೋರಿಸ್ತೀರಾ? ತೋರಿಸ್ಕೊಳ್ಳಿ. ಚಿಕನ್ ಗ್ರೇವಿ ಆ್ಯಂಡ್ ಎಗ್ ಗ್ರೇವಿ. ಇಲ್ಲಿ ಬಂದು ಚಿಕನ್ ಗ್ರೇವಿ, ಇದು ಬಂದು ಎಗ್ ಕರಿ. ಎಗ್ ಇನ್ನೂ ಹಾಕಿಲ್ಲ ಇದಕ್ಕೆ, ಎಗ್ ಇಲ್ಲಿದೆ. ಇದನ್ನು ಎಗ್ ಹಾಕಿ ಒಂದು 2 ನಿಮಿಷ ಬೇಯಿಸಿದ್ರೆ ಇದು ಮುಗೀತು. ಇದು ಮುಗೀತು. ಪಾತ್ರೆ ಮಾತ್ರ ಅಲ್ಲ ತೊಳೆದ್ಬಿಟ್ಟಿರ್ತೀನಿ, ಒಂದು ಸ್ವಲ್ಪ ಗಲೀಜಿದೆ, ಹಿಂಗೆ ಕ್ಲೀನ್ ಮಾಡಬೇಕು. ಹಾಕ್ಬಿಡೋದು ಎಗ್ಗು ಬೈಲಿ ಮಮ್ಮ, ಇದು ಫಿಲ್ ಮಾಡಬೇಕು. ತುಪ್ಪ ಅವಳು ಅಲ್ಲಲ್ಲಿ ಕಚ್ಬಿಡ್ತಾಳೆ. ಹೇಳ್ಬಿಡ ಕಚ್ಚು. ತೆಂಗಿನಕಾಯಿ ತಂದ್ಕೊಡು ಅಂದ್ರೆ ತಂದ್ಕೊಡ್ತಾಳೆ ನನ್ನ ಮಗಳು. ಕೊಂಬತ್ತೆ ತೆಂಗಿನಕಾಯಿ ಕೊಡು ಅಮ್ಮಗೆ. ತೆಂಗಿನಕಾಯಿ ತಂದ್ಕೊಡು. ಇವತ್ತಿನ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.